ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ MS ವರ್ಡಲ್ಲಿ ನಾನು ಬ್ಲ್ಯಾಂಕ್ ಪೇಜಸ್ನ ಯಾವ ರೀತಿ ಡಿಲೀಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈಗ ನೋಡಿ, ಸೆಕೆಂಡ್ ಪೇಜು ಬ್ಲ್ಯಾಂಕ್ ಇದೆ, ಥರ್ಡ್ ಪೇಜ್ ಫಿಲ್ ಆಗಿದೆ, ಫೋರ್ತ್ ಪೇಜ್ ಬ್ಲ್ಯಾಂಕ್ ಇದೆ. ಈ ಯಾವ್ಯಾವ ಪೇಜಸ್ ಬ್ಲ್ಯಾಂಕ್ ಇದೆ ಅಂತ ನಾವು ನೋಡಬೇಕು ಅಂದರೆ ನೋಡಿ, ಇಲ್ಲಿ ವ್ಯೂಸಿಗೆ ಬಂದ್ಬಿಟ್ಟು ಇಲ್ಲಿ ನ್ಯಾವಿಗೇಷನಲ್ ಪ್ಯಾನ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಲ್ ಪೇಜಸ್ ಇಲ್ಲಿ ಈ ಕಡೆ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಸೆಕೆಂಡು ಮತ್ತು ಫೋರ್ತ್ ಪೇಜು ಬ್ಲ್ಯಾಂಕ್ ಇದೆ. ಆ ಬ್ಲ್ಯಾಂಕ್ ಪೇಜಸ್ನ ನಾವು ಯಾವ ರೀತಿ ಡಿಲೀಟ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೀವು ಯಾವ ಪೇಜ್ ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಪೇಜ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಕೀಬೋರ್ಡಲ್ಲಿ Ctrl+G ಪ್ರೆಸ್ ಮಾಡಬೇಕು. ಆವಾಗ ಫೈಂಡ್ ಆ್ಯಂಡ್ ರೀಪ್ಲೇಸ್ಮೆಂಟ್ ಇದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಪೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಟೈಪ್ ಮಾಡಬೇಕು ಏನಂತ ಅಂದರೆ \page ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ಗೋ ಟು ಕ್ಲಿಕ್ ಮಾಡಿ. ಆಮೇಲೆ ಇದನ್ನು ಕ್ಲೋಸ್ ಕೊಡಿ. ನೋಡಿ, ಆ ಪೇಜ್ ಸೆಲೆಕ್ಟ್ ಆಗಿದೆ. ಸಿಂಪಲಾಗಿ ನೀವು ಕೀಬೋರ್ಡಲ್ಲಿ ಡಿಲೀಟ್ ಕೀ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿ. ಆ ಪೇಜ್ ಡಿಲೀಟ್ ಆಯಿತು. ಈಗ ನೆಕ್ಸ್ಟ್ ಥರ್ಡ್ ಪೇಜ್ ಕೂಡ ಬ್ಲ್ಯಾಂಕ್ ಇದೆ, ಅದನ್ನು ಡಿಲೀಟ್ ಮಾಡೋಣ. ಆ ಪೇಜ್ ಮೇಲೆ ಸಲ ಕ್ಲಿಕ್ ಮಾಡಿ, ಸೇಮ್ ಸ್ಟೆಪ್ಸ್ Ctrl+G ಪ್ರೆಸ್ ಮಾಡ್ತೀರಾ. ಮತ್ತು \page ಅದೇ ಆಲ್ರೆಡಿ ಟೈಪ್ ಮಾಡ್ಕೊಂಡಿದ್ದೀನಿ, ಗೋ ಟು ಅಂತ ಪ್ರೆಸ್ ಮಾಡಿ, ಇದನ್ನು ಕ್ಲೋಸ್ ಮಾಡಿ. ನೆಕ್ಸ್ಟು ನಿಮ್ಮ ಕೀಬೋರ್ಡಲ್ಲಿ ಡಿಲೀಟ್ ಕೀನ ಪ್ರೆಸ್ ಮಾಡಿ. ಆಟೋಮೆಟಿಕ್ಕಾಗಿ ಬ್ಲ್ಯಾಂಕ್ ಪೇಜಸ್ ಎಲ್ಲ ಡಿಲೀಟ್ ಆಗುತ್ತೆ. ಇದು ಇಷ್ಟ ಆಗಿತ್ತು ನನ್ನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.